ಗುರುಲಿಂಗ ಜಂಗಮವನ್ನು ಮುಂದಿಟ್ಟು ಒಪ್ಪುದ ಹಾರೈಸಿ ಮಿಕ್ಕುದ ಕೈಕೊಂಡು ಬೇನೆ ಬಂದರೆ ನರಳು, ರೋಗ ಬಂದರೆ ಹೊರಲು, ಜೀವ ಹೋದರೆ ಸಾಯಿ, ಇದಕ್ಕ ದೇವರ ಹಾಗೆ ಐತೆ ಬಾಬು ಲದ್ದೆ ಸೋಮ. ಆಧುನಿಕ ಸಮಾಜದಲ್ಲಿ ಶರಣರ ಚಿಂತನೆಗಳ ಪ್ರಸ್ತುತತೆ ಅನ್ನೋ ವಿಷಯವಾಗಿ ಮಾತಾಡುವಂತಹ ಈ ಸಂದರ್ಭದಲ್ಲಿ ಈ ಒಂದು ವಚನವನ್ನು ತಮ್ಮೆಲ್ಲರಿಗೆ ಮೊಟ್ಟ ಮೊದಲು ಯಾಕೆ ಹೇಳಿದೆ ಅನ್ನೋದನ್ನು ಮುಂದಿನ ನನ್ನ ಮಾತುಗಳಲ್ಲಿ ತಾವು ಹೇಳ್ತಾ ಹೋಗ್ತೇನೆ. ವೇದಿಕೆ ಮೇಲೆ ಹಿರಿಯರು ಆಸೀನರಾಗಿದ್ದಾರೆ. ಮುಂದೆ ಪೂರ್ತಿ ಕಲ್ಯಾಣ ನಡೆದಿದೆ. ಈ ಕಲ್ಯಾಣದ ಮುಂದೆ ಇಂತಹ ಹಿರಿಯರ ಮುಂದೆ ನನಗಿಂತ ಹಿರಿಯರಿಲ್ಲ ಅನ್ನುವಂಥ ನಾನೊಬ್ಬ ಏನು ಮಾತಾಡ್ತೇನೋ ನನಗೆ ಗೊತ್ತಿಲ್ಲ. ಡಾಕ್ಟರ್ ಸುರೇಶ್ ಹೆಗರದವರು ಶರಣರ ಚಿಂತನೆಗಳನ್ನು ಹೇಳ್ರಿ ಅಂತ ನನಗೆ ಹೇಳಿದಾಗ ಒಂದು ರೀತಿಯಿಂದ ಖುಷಿ, ಇನ್ನೊಂದು ರೀತಿಯಿಂದ ಟೆನ್ಷನ್. ಯಾಕಂತಂದರೆ ಎಲ್ಲ ಪ್ರೊಫೆಸರ್ಗಳು ಕುಂತಾಗ ಒಬ್ಬ ಸ್ಟೂಡೆಂಟ್ ಇಲ್ಲಿ ಮಾತಾಡಿದಾಗ ನಾನು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದೆ. ಇಲ್ಲಿಯ ವಾತಾವರಣ ನೋಡಿ ಬಹಳ ಸಂತೋಷ ಆಯಿತು ನನಗೆ. ಈ ಇಷ್ಟೊಂದು ಒಳ್ಳೆಯ ಕೇಂದ್ರವನ್ನು ಮಾಡಿ ಬಸವ ಚಿಂತನೆಗಳನ್ನು ಪ್ರತಿನಿತ್ಯ ತಾವು ಚಿಂತಿಸುತ್ತಿದ್ದನ್ನು ನೋಡಿ ಖುಷಿ ಆಯಿತು. ಅದು ಗೊತ್ತಾಗಿ ಅದಕ್ಕೆ ಡಾಕ್ಟರ್ ಸುರೇಶ್ ಹೆಗರದವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಡಾಕ್ಟರ್ ಸಗರದವರು ನಮ್ಮ ಸಮಿತಿಯ ನಾಡಿ ಮಿಡಿತ ಇದ್ದಾಗೆ, ಅವರ ಕಾರ್ಡಿಯಾಲಜಿಸ್ಟ್ ಇದ್ದಿದ್ದರಿಂದಾಗಿ ನಮ್ಮ ವೈದ್ಯ ಬರಹಗಾರರ ಸಮಿತಿಯ ನಾಡಿ ಮಿಡಿತ ಅವರು ಸುಮಾರು 5-6 ವರ್ಷಗಳಿಂದ ವೈದ್ಯ ಬರಹಗಾರರ ಸಮಿತಿಯನ್ನು ಮುಂದೆ ನಿಂತು ಮತ್ತು ಹಿಂದೆ ನಿಂತು ಮುನ್ನಡೆಸಿದಂಥವರು. ಅಂಥವರು ಕರೆದಾಗ ಇಲ್ಲ ಅನ್ನಲಿಕ್ಕಾಗಲಿಲ್ಲ. ಇನ್ನು ಶರಣರ ಚಿಂತನೆಗಳು ಇವತ್ತಿಗೆ ಯಾಕೆ ಪ್ರಸ್ತುತ ಅಂತಂದರೆ, ಶರಣರ ಚಿಂತನೆಗಳು ಆಗಿನ ದಿನಕ್ಕಿಂತಲೂ ಈಗ ಹೆಚ್ಚು ಪ್ರಸ್ತುತ. ಶರಣರು ಆವಾಗ ಏನು ಚಿಂತನೆ ಮಾಡಿದ್ರು ಅದಕ್ಕಿಂತಲೂ ಇವತ್ತಿನ ದಿನಮಾನಗಳಲ್ಲಿ ಇದೀಗ ಸಂಕ್ರಿ ಮೇಡಮ್ ಅವರು ಹೇಳಿದ ಹಾಗೆ ಈ ಬದಲಾದ ಸಮಾಜದಲ್ಲಿ ಶರಣರ ಚಿಂತನೆಗಳು ಇನ್ನಷ್ಟು ಪ್ರಸ್ತುತ ಆಗ್ತಿವೆ. ಶರಣರು ಈಗಿರಬೇಕಾಗಿತ್ತೇನೋ ಅಂತ ಬಹಳಷ್ಟು ಸಲ ಅನಿಸಿದೆ. ಈಗಿದ್ದರೆ ಇನ್ನಷ್ಟು ಒಳ್ಳೆಯ ಕೆಲಸಗಳಾಗ್ತಿದ್ವು. ನಮ್ಮ ಜನರಿಗೆ ಶರಣರ ಚಿಂತನೆಗಳು ಇನ್ನಷ್ಟು ಈಗಿನ ದಿನಮಾನಗಳಲ್ಲಿ ಅವರ ಚಿಂತನೆಗಳು ಬೇಕು ಅನ್ನೋದನ್ನು ನೆನಪಿಸ್ತಾ, ಅವರ ಚಿಂತನೆಗಳು ಏನೇನಿದ್ದು ಅದನ್ನು ಈಗಿನ ದಿನಮಾನಕ್ಕೆ ನಾವು ಏನು ಮಾಡಬಹುದಾಗಿತ್ತು, ಏನು ಮಾಡಿದ್ದೇವೆ ಅನ್ನೋದ್ರ ಬಗ್ಗೆ ಒಂದೆರಡು ಮಾತುಗಳನ್ನು ತಮ್ಮೆಲ್ಲರಿಗೆ ಹೇಳ ಬಯಸ್ತೇನೆ. ಅರ್ಧ ಗಂಟೆ 30 ನಿಮಿಷ ಮಾತಾಡೋದು ಹೇಳ್ತಾರೆ, ಅದಕ್ಕಿಂತ ಕಡಿಮೆ ಆದರೂ ಹೇಳ್ಬಿಡ್ತೇನೆ. ಅದಕ್ಕಿಂತ ಮೊದಲು ಬೋರ್ ಆದರೆ ಹೇಳ್ಬಿಟ್ರೆ ನಿಲ್ಲಿಸ್ಬಿಡ್ತೇನೆ. ಯಾಕಂತಂದರೆ ಹಿರಿಯರು ಡಾಕ್ಟರ್ ರವಿ ರಾಜೇಶ್ವರ ಅವರು ನಮ್ಮ ಹಿರಿಯರು, ಅಂಥವರೆಲ್ಲ ಕುಂತಾಗ ನಾನು ಮಾತಾಡಲಿಕ್ಕೆ ನಿಂತಿದ್ದೇನೆ ಅನ್ನೋ ಒಂದು ಮುಜುಗರ ನನ್ನ ಅರಿವಿಗೆ ದಕ್ಕಿದಷ್ಟು ತಮ್ಮೆಲ್ಲರಿಗೆ ಹೇಳ ಬಯಸ್ತೇನೆ. ಶರಣರ ಮೊಟ್ಟ ಮೊದಲು ಪ್ರತಿಪಾದನೆ ಮಾಡಿದ್ದು ಏನು ಅಂತಂದರೆ ಕಾಯಕ. ತಮಗೆಲ್ಲ ಗೊತ್ತಿದ್ದ ಹಾಗೆ ಕಾಯಕವನ್ನು ಪ್ರತಿಪಾದನೆ ಮಾಡಿದರು. ಇವತ್ತಿನ ದಿನಮಾನಗಳಲ್ಲಿ ಕಾಯಕ ಎಷ್ಟು ಮುಖ್ಯ ಅನ್ನೋದು ನಮಗೆ ದಿನನಿತ್ಯ ಗೊತ್ತಾಗ್ತಾ ಇದೆ. ನಮಗೆ ಕೆಲಸಕ್ಕೆ ಜನ ಸಿಗ್ತಾ ಇಲ್ಲ, ನಮ್ಮ ಹೊಲಗಳಿಗೆ ಜನ ಸಿಗ್ತಾ ಇಲ್ಲ, ನಮ್ಮ ಕಾರ್ಖಾನೆಗಳಿಗೆ ಜನ ಸಿಗ್ತಾ ಇಲ್ಲ, ರಸ್ತೆ ತುಂಬ ಜನರು ಕೆಲಸಕ್ಕೆ ಯಾರೂ ಇಲ್ಲ. ಯಾಕಂತಂದರೆ ಕಾಯಕದ ಮಹತ್ವ ಇವರಿಗೆ ಗೊತ್ತಾಗ್ತಾ ಇಲ್ಲ. ಇವರಿಗೆ ಕಾಯಕ ಕೊಡಬೇಕು ಅನ್ನುವಂಥದ್ದು ಕೂಡ ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ಲ. ಕಾಯಕವಿಲ್ಲದೇ ನಾವು ದುಡ್ಡನ್ನು ಅವ್ರ ಮನೆಗೆ ಮುಟ್ಟಿಸ್ತಾ ಇದ್ದೇವೆ. ಹೀಗಾಗಿ ಕಾಯಕದಿಂದ ನಾವು ಹಿಂದೆ ಆಗ್ತಾ ಇದ್ದೇವೆ. ಕಾಯಕ ಇಲ್ಲದವನಿಗೆ ಕಲ್ಯಾಣದಲ್ಲಿ ಸ್ಥಳ ಇರಲಿಲ್ಲ. ತಮಗೆ ಗೊತ್ತಿರ್ಬೋದು, ಮರಳು ಶಂಕರ ದೇವರು ಅಫ್ಘಾನಿಸ್ತಾನದಿಂದ ಬಂದಿರಲಿಲ್ಲ. ಅಫ್ಘಾನಿಸ್ತಾನದಿಂದ ಬಂದಂತಹ ಮರಳು ಶಂಕರ ದೇವರಿಗೆ ಇಲ್ಲಿಯ ಕಾಯಕಗಳು ಏನೂ ಗೊತ್ತಿರಲಿಲ್ಲ. ಸೂಫಿ ಸಂತ ಆತ. ಸೂಫಿ ಸಂತನಿಗೆ ಏನು ಕೆಲಸ ಮಾಡಬೇಕು ಅಂತ ಗೊತ್ತಿಲ್ಲ. ಕಾಯಕ ಇಲ್ಲ ಅಂದರೆ ಕಲ್ಯಾಣದೊಳಗೆ ಸ್ಥಳ ಇಲ್ಲ. ಅಂತಹ ಪ್ರಸಂಗದೊಳಗೆ ಮರಳು ಶಂಕರ ದೇವರು ಶರಣರು ಉಂಡ ತಾಟಗಳನ್ನು ತೊಳೆದು ಕಾಯಕ ಮಾಡಿದರು. ಇಷ್ಟೊಂದು ಮಹತ್ವವನ್ನು ಶರಣರು ಕಾಯಕಕ್ಕೆ ಕೊಟ್ಟರು. ಈ ಕಾಯಕವನ್ನು ನಾವು ಮತ್ತೆ ತಿರುಗಿ ತರಬೇಕಾಗಿದೆ. ಕಾಯಕ ಇಲ್ಲದವನಿಗೆ ಸಮಾಜದಲ್ಲಿ ಸ್ಥಾನ ಇಲ್ಲ ಅನ್ನುವಂಥ ಮಾತನ್ನು ನಾವು ಹೇಳಬೇಕಾಗಿದೆ. ಮಾರ್ಕ್ಸ್ ಅನ್ನುವಂಥವನು ಡಿಗ್ನಿಟಿ ಆಫ್ ಲೇಬರ್ ಅಂತ ಹೇಳಿದ 19ನೇ ಶತಮಾನದಲ್ಲಿ, 1818 ಇರಬಹುದು. ಕಾರ್ಲ್ ಮಾರ್ಕ್ಸ್ ಅನ್ನುವಂಥವನು ಡಿಗ್ನಿಟಿ ಆಫ್ ಲೇಬರ್ ಅನ್ನುವಂಥದ್ದನ್ನು ಅಂತಂದ. ಆದರೆ ನಮ್ಮ ಶರಣರು ಅದಕ್ಕಿಂತ 700 ವರ್ಷಗಳ ಮೊದಲೇ ಡಿವಿನಿಟಿ ಆಫ್ ಲೇಬರ್ ಅಂತ ಹೇಳಿದರು. ಡಿವಿನಿಟಿ ಆಫ್ ಲೇಬರ್, ಕಾಯ
ಕಾಯಕವನ್ನು ಅಲೌಕಿಕ ಮಟ್ಟಕ್ಕೆ ತೆಗೆದುಕೊಂಡು ಹೋದಂಥವರು ನಮ್ಮ ಶರಣರು. ಕಾಯಕವಿಲ್ಲದವನಿಗೆ ಬದುಕಿಲ್ಲ, ಕಾಯಕವೇ ಕೈಲಾಸ ಅಂದಂಥವರು ಶರಣರು. ಹೀಗಾಗಿ ಕಾಯಕ ಅಲ್ಲಿ ಮೇಲು ಕೀಳು ಅನ್ನೋದಿರಲಿಲ್ಲ. ಎಲ್ಲ ಕಾಯಕ ಮಾಡಿದವರು ಕೂಡ ಸಮಾನತೆಯನ್ನು ಪಡೆದಂತಹ ದಿನಗಳವು. ಕಾಯಕ ಎಷ್ಟು ಮುಖ್ಯ ಇತ್ತು ಅಂತಂದ್ರೆ, ಕಾಯಕ ನಿಂದಿತ್ತು ಹೋಗಯ್ಯ ಎಂದು ಆಳದನೆ ಅಂತಾಳೆ ಆಯ್ದಕ್ಕೆ ಲಕ್ಕಮ್ಮ. ಕಾಯಕ ನಿಂದಿತ್ತು ಹೋಗಯ್ಯ ನಾಳದನೆ. ಬಹುಶಃ ಈತ ಅಲ್ಲಂಪ್ರಭುನ ಜೊತೆಗೆ ಬಸವಣ್ಣನ ಜೊತೆಗೆ ಏನಾದರೂ ಚರ್ಚೆಯಲ್ಲಿ ಕುಂತಿರ್ಬೇಕು, ಬರ್ತಾಳವಾಗ. ಕಾಯಕ ನಿಂದಿತ್ತು ಬಾರಯ್ಯ ಅನ್ನೋದಿಲ್ಲ, ಅಂದ್ರೆ ಅವಳು ಅಲ್ಲೇ ಇದ್ಲು ಅಂತ. ಅವಳು ಅಲ್ಲೇ ಇದ್ಲು, ನೋಡಿದ್ದು ಚಿಂತನೆಗಳು ಬಹಳ ನಡೆದು. ಕಾಯಕ ನಿಂದಿತ್ತು ಹೋಗಯ್ಯ ನಾಳದನೆ, ಸಾಕಿದು. ಕಾಯಕ ನಿಂತಿದೆ, ಕಾಯಕ ನಿಂದಿತ್ತು ಹೋಗಯ್ಯ ನಾಳದನೆ, ಭಾವಶುದ್ಧವಾಗಿ ಮಹಾಶರಣರ ತಿಪ್ಪೆಯ ತಪ್ಪಲಕ್ಕಿಯ ತಂದು. ಅವಳು ಇನ್ನೊಂದು ಮಾತು ಹೇಳ್ತಾರೆ, ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ. ಅವಳು ಹಾಗೆ ಅಮರೇಶ್ವರ ಲಿಂಗ ಅನುಭವದಾಗಿತ್ತು. ಆದರೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಸತಿಪತಿಗಳೊಂದಾದ ಭಕ್ತಿ ಇದು. ತನ್ನ ಗಂಡನ ಹೆಸರನ್ನು ತಗೊಂಡು ತನ್ನ ಅಂಕಿತ ನಾಮವನ್ನು ಮಾಡಿದ. ಹೀಗೆ ಕಾಯಕಕ್ಕೆ ಅತ್ಯಂತ ಮುಖ್ಯ ಸ್ಥಾನವನ್ನು ಕೊಟ್ಟಂಥವರು. ಇಲ್ಲಿ ಎರಡನೇ ಮಾತೇನು ಹೇಳ್ತಾನೆ, ಇದು ಮೊಟ್ಟ ಮೊದಲು ನಾನು ಹೇಳಿದ ವಚನವನ್ನು ಹೇಳಿದೆ. ಆವ ಕಾಯಕವಾದರೂ ಸ್ವಕಾಯಕವ ಮಾಡಿ, ಏನಾದರೂ ಕೆಲಸ ಮಾಡಿ, ನಿಮ್ಮ ಕೆಲಸ ಮಾಡಿ. ಗುರುಲಿಂಗ ಜಂಗಮದ ಮುಂದಿಟ್ಟು ಏನು ಮಾಡಬೇಕು ಅಂತಂದರೆ, ಅದನ್ನು ಗುರುಲಿಂಗ ಜಂಗಮದ ಮುಂದಿಟ್ಟು, ಅಂದರೆ ವಿದ್ಯಾರ್ಜನೆಗಾಗಿ ಜ್ಞಾನಾರ್ಜನೆಗಾಗಿ ಬೆಳೆಸ್ಕೊಳ್ರಿ, ಧರ್ಮಕ್ಕಾಗಿ ಬಳಸ್ರಿ. ಗುರುಲಿಂಗ ಜಂಗಮ ಸಮಾಜಕ್ಕಾಗಿ ಬಳಸ್ರಿ. ನಾವು ಕಾಯಕದಿಂದ ಪಡೆದಂಥದನ್ನು ಗುರುಲಿಂಗ ಜಂಗಮಕ್ಕೆ ಬಳಸಬೇಕು. ನಾವು ಎದಕ್ಕೆ ಬಳಸ್ತೇವೆ ಅಂದರೆ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ. ನಾವು ಗುರುಲಿಂಗ ಜಂಗಮಕ್ಕೆ ಎಷ್ಟು ಬಳಸ್ತೇವೆ, ಯಾವುದನ್ನು ಬಳಸ್ತೇವೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡಿಕೊಳ್ಳುವಂತಹ ಜನಗಳು. ಅದಕ್ಕೆ ಗುರುಲಿಂಗ ಜಂಗಮದ ಮುಂದಿಟ್ಟು ಕಾಯಕದಿಂದ ಬಂದದ್ದನ್ನು ಜ್ಞಾನಾರ್ಜನೆ ಮಾಡಿ, ಲಿಂಗಾರ್ಚನೆ ಮಾಡಿ, ಆಮೇಲೆ ಎರಡನೇದು ಅತ್ಯಂತ ಮುಖ್ಯವಾದ ಅಂತಂದ್ರೆ ಪ್ರಸಾದ ಭಾವ. ಶರಣರಿಗೆ ಪ್ರಸಾದ ಭಾವ ಇತ್ತು. ಕಾಯಕದಿಂದ ಬಂದಂಥದ್ದೆಲ್ಲವೂ ಕೂಡ ಪ್ರಸಾದವೇ. ಕಾಯಕದಿಂದ ಪಡೆದದ್ದೆಲ್ಲವೂ ಪ್ರಸಾದ ಅಂತ ಅವರು ಸ್ವೀಕರಿಸಿದ್ರು. ಹೀಗಾಗಿ ಅದಕ್ಕೆ ಒಂದು ಪವಿತ್ರ ಸ್ಥಾನ ಕೊಟ್ಟರು, ಅನ್ನಕ್ಕೆ ಒಂದು ಪವಿತ್ರ ಸ್ಥಾನ ನೀಡಿದರು ಶರಣರು. ಹೀಗಾಗಿ ಅನ್ನ ಬ್ರಹ್ಮ ರಸೋ ವಿಷ್ಣು ಭೋಕ್ತಾ ದೇವೋ ಮಹೇಶ್ವರ ಅನ್ನೋ ಮಾತನ್ನು ತಾವು ಕೇಳಿರ್ಬೇಕು. ಅನ್ನ ಅಂದ್ರೆ ಬ್ರಹ್ಮ, ಅನ್ನ ಬ್ರಹ್ಮ, ರಸೋ ವಿಷ್ಣು, ಅದರ ರುಚಿ ಏನೈತೆ ಅದು ವಿಷ್ಣು, ಅನ್ನದಿಂದ ಬಂದಂತಹ ರುಚಿ ವಿಷ್ಣು. ಭೋಕ್ತಾ ದೇವೋ ಮಹೇಶ್ವರ, ಉಣ್ಣವ ಯಾವ ಅಂತಂದ್ರೆ ಮಹೇಶ್ವರ. ಅಷ್ಟೊಂದು ಉನ್ನತ ಸ್ಥಾನವನ್ನು ಶರಣರು ಕೊಟ್ಟರು. ಪ್ರಸಾದ ಭಾವವನ್ನು ಹೊಂದಿದ್ದರು. ಪ್ರಸಾದ ಭಾವವನ್ನು ಹೊಂದಿದ್ದರಿಂದಾಗಿ ಅನ್ನ ವೇಸ್ಟೇಜ್ ಆಗ್ತಿದ್ದಿಲ್ಲ. ನಾವು ವೇಸ್ಟೇಜ್ ಮಾಡೋದನ್ನು ಫ್ಯಾಷನ್ ಮಾಡ್ಕೊಂಡ್ಬಿಟ್ಟೇವೆ. ಅನ್ನ ಹಾಳ ಮಾಡೋದನ್ನು ಫ್ಯಾಷನ್ ಆಗಿಬಿಟ್ಟು ಏನಾಗಿದೆ ಅಂತಂದ್ರೆ, 127 ದೇಶಗಳಲ್ಲಿ, ಜಗತ್ತಿನ 127 ದೇಶಗಳಲ್ಲಿ ನಮ್ಮ ಭಾರತ 105ನೇ ಸ್ಥಾನದಲ್ಲಿದೆ. ಎಲ್ಲಿ? ಹಸಿವಿಗೆ ನಮ್ಮ ದೇಶ 105ನೇ ಸ್ಥಾನದಲ್ಲಿದೆ. 1ನೇ ಸ್ಥಾನ ನಮ್ಮ ಬಹುಶಃ ನಮ್ಮ ಕನಸಿನ ಮಾತು ಬರಲಿಕ್ಕಿಲ್ಲ. ಯಾಕೆ ಹಿಂಗಾಯಿತು? ನಾವು ಏನು ಮಾಡಿದೆವು ಅಂತಂದರೆ, ವರ್ಷಕ್ಕೆ 80 ಮಿಲಿಯನ್ ಟನ್ಗಳಷ್ಟು ಆಹಾರವನ್ನು ಹಾಳು ಮಾಡ್ತಾ ಇದ್ದೇವೆ. ವರ್ಷಕ್ಕೆ 80 ಮಿಲಿಯನ್ ಟನ್. ವಿಚಾರ ಮಾಡಿದ್ವಿ, 80 ಮಿಲಿಯನ್ ಟನ್ ಅಂದರೆ 92,000 ಕೋಟಿ ರೂಪಾಯಿಗಳ ಆಹಾರವನ್ನು ನಾವು ವ್ಯರ್ಥ ಮಾಡ್ತಾ ಇದ್ದೇವೆ, ಹಾಳು ಮಾಡ್ತಾ ಇದ್ದೇವೆ. ಯಾಕಂತಂದರೆ ಅನ್ನವನ್ನು ನಾವು ಪ್ರಸಾದ ಅಂತ ತಿಳ್ಕೊಳ್ಳಿಲ್ಲ. ಶರಣರು ಅನ್ನವನ್ನು ಪ್ರಸಾದ ಅಂತ ತಿಳ್ಕೊಂಡ್ರು, ನಾವು ಪ್ರಸಾದ ಆಗಲಿಲ್ಲ. ಅನ್ನ ಅಂದ್ರೆ ಅನ್ನ, ದುಡ್ಡು ಕೊಟ್ಟೇನೆ, ನಾ ದುಡ್ಡು ಕೊಟ್ಟಿನಿ, ನಾ ಖರ್ಚು ಮಾಡ್ತೇನೆ. ಹಂಗಿಲ್ಲ, ನಾ ದುಡ್ಡು ಕೊಡ್ತಂದ್ರೂ ಸಹಿತ ಅನ್ನ ನನಗೆ ಸಲ್ಲಬೇಕಾಗಿತ್ತಲ್ಲ, ಬೇರೆಯವರಿಗೂ ಕೂಡ ಸಲ್ಲಬೇಕಾಗಿದ್ದು. ನಾನು ಹಾಳು ಮಾಡಬಾರ್ದು ಅನ್ನುವ ಮನಸ್ಸು ನಮಗೆ ಬಂತು ಅಂದರೆ ಈ ಸಮಾಜದಲ್ಲಿ ಶರಣರ ಪ್ರಸಾದಿ ಭಾವದ ಪ್ರಸ್ತುತತೆ ಸಾಧ್ಯ ಆಗ್ತದೆ. ಈ ಪ್ರಸಾದ ಭಾವವನ್ನು ನಾವು ಹೊಂದಿದ್ದರೆ ನಾವು ಮದುವೆಗೆ ಹೋದಾಗ ತಾಟಿನಲ್ಲಿ ಅನ್ನ ಬಿಟ್ಟು ಬರ್ತಿದ್ದಿಲ್ಲ. ನೀಡೋರು ಹೇಳ್ತಿರ್ತಾರೆ, ಮತ್ತೆ ಬರ್ರಿ ನೀಡಿಸ್ಕೊಳ್ರಿ ಅಂದ್ರೆ ಇಲ್ಲ, ಈಗ ತಾಟ್ ಫುಲ್ ತೊಗೊಂಡೆ ಹೋಗೋಣ. ಮತ್ತೆ ಊಟಕ್ಕೆ ಕರೆಯೋರು ಕೂಡ
100 ಜನ ಬರ್ತಾರಂದ್ರೆ 500 ಜನ ಅಡಿಗೆ ಮಾಡಿಸ್ತಾರೆ. ಯಾಕಂತಂದ್ರೆ ನಮ್ಮ ಲಗ್ನದೊಳಗೆ ಕಡಿಮೆ ಬೀಳೋದಂದ್ರೆ ಹೆಂಗಿರುತ್ತೆ, ನಮ್ಮ ಮದುವೆಯೊಳಗೆ ಕಡಿಮೆ ಬೀಳೋದಂದ್ರೆ ಹೆಂಗೆ, ಹೆಚ್ಚಿಗೆ ಮಾಡಿ ಉಳಿದ್ರೊಳಗೆ ಅದಕ್ಕೆ ಆಗ್ತದೆ. ಈ ಭಾವನೆಗಳು ಹೋಗ್ಬೇಕು ನಮಗೆ. ಪ್ರಸಾದಕ್ಕೆ, ಅನ್ನಕ್ಕೆ ಪ್ರಸಾದದ ಭಾವವನ್ನು ನಾವು ತಂದ್ಕೊಳ್ಬೇಕು. ಅಂದರೆ ಮಾತ್ರ ನಮ್ಮ ದೇಶ 105ನೇ ಸ್ಥಾನದಿಂದ ಸ್ವಲ್ಪ ಒಂದು 5 ಸ್ಥಾನ ಮೇಲೆ ಬರ್ಬೋದು ಅಷ್ಟೇ, ಉದ್ಧಾರ ಆಗಬೇಕಾಗಿದೆ. ಮುಂದೆ ಏನು ಹೇಳ್ತಾನೆ ಅವನು ಅಂತಂದರೆ, ಒಕ್ಕುದ ಹಾರೈಸಿ. ಒಕ್ಕುದ ಹಾರೈಸಿ ಅಂತಂದ್ರೇನು? ನನ್ನ ಕೆಲಸಕ್ಕೆ ತಕ್ಕಂಥದನ್ನು ಮಾತ್ರ ನಾನು ಹಾರೈಸಬೇಕು. ನನ್ನ ಕೆಲಸಕ್ಕೆ ನಾ ಏನು ಕೆಲಸ ಮಾಡಿದ್ದೀನಿ ಅದಕ್ಕೆ ತಕ್ಕದ್ದನ್ನು ಮಾತ್ರ ನಾನು ಹಾರೈಸಿದರೆ ಒಕ್ಕುದ ಹಾರೈಸಿ. ನನ್ನ ಕೆಲಸಕ್ಕೆ ತಕ್ಕದಂತ ಹೆಚ್ಚಿಗೆ ನಾ ಎಷ್ಟು ಕೆಲಸ ಮಾಡಿದೆ ಇಷ್ಟೇ ದುಡ್ಡು ನನಗೆ ಸಾಕು ಅನ್ನೋ ಮನಸ್ಸು ನಾವು ಬರಬೇಕು, ತೃಪ್ತಿ ಬರಬೇಕು. ನಾವು ಹಾಗಿಲ್ಲ, ನಮ್ಗೆ ಪಗಾರನೂ ಬರಲಿ, ಹೇಳ್ತಾರೆ ಸಂಬಳನೂ ಬರಲಿ, ಗಿಂಬಳನೂ ಬರಲಿ. ಪಗಾರ ಸರ್ಕಾರದಿಂದ ನನಗೆ ಬರಬೇಕಾಗಿತ್ತು. ಗಿಂಬಳ ಏನು ಅಂತಂದರೆ ನಾವು ಕೆಲಸ ಮಾಡಿದರೆ ಅದಕ್ಕೆ ಗಿಂಬಳ ಬೇಕು. ಸುಮ್ಮನೆ ಬಂದು ಸಹಿ ಮಾಡಿ ಹೋಗ್ಲಿಕ್ಕೆ ಸರ್ಕಾರದ ಪಗಾರ ಅಷ್ಟೇ. ಒಕ್ಕುದ ಹಾರೈಸಿ ಅನ್ನೋದನ್ನು ನಾವು ಮಾಡ್ಬಿಟ್ಟೆವು. ಒಕ್ಕುದ ಹಾರೈಸಿ ಅಂದರೆ ನಮ್ಮ ಕೆಲಸಕ್ಕೆ ತಕ್ಕಂತಹ ಪ್ರತಿಫಲವನ್ನು ನಾವು ಹಾರೈಸಬೇಕು. ಮಿಕ್ಕುದ ಕೈಕೊಂಡು ಲದ್ದೆ ಸೋಮ. ಈ ಲದ್ದೆ ಸೋಮನ ಬಗ್ಗೆ ತಮಗೆಲ್ಲ ಇದ್ದಿಲ್ಲ, ಶರಣರು ಇದ್ದಿದ್ದರಿಂದ ಅವ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗಲಿಲ್ಲ. ಲದ್ದೆ ಸೋಮ ಯಾರು ಅಂತಂದರೆ ಅವನು ಇದೊಂದೇ ವಚನ ಬರೆದಿದ್ದು, ಇದೊಂದೇ ವಚನ, ಅಥವಾ ನಮ್ಗೆ ಸಿಕ್ಕಿದ್ದು ಇದೊಂದೇ ವಚನ ಬರೆದಿರ್ಬೋದು. ಆ ಕಾಲದಲ್ಲಿ ಇನ್ನಷ್ಟು ವಚನಗಳನ್ನು ಬರೆದಿರ್ಬೋದು. ಲದ್ದೆ ಸೋಮ ಅನ್ನುವಂಥವ ಹುಲ್ಲು ಮಾರುವಂಥ ಒಬ್ಬ ವ್ಯಕ್ತಿ. ಆತ ಬರೆದಂತಹ ವಚನ ಇದು. ಎಷ್ಟೊಂದು ಪವರ್ಫುಲ್ ವಚನ ಆ ವ್ಯಕ್ತಿ ಬರಲಿಕ್ಕೆ ಸಾಧ್ಯ ಆಯಿತು ಅನ್ನೋದನ್ನು ನಾವು ವಿಚಾರ ಮಾಡಿದರೆ, ಬಸವಣ್ಣನವರ ಕಾಲದಲ್ಲಿ ಬರೀ 25-30 ವರ್ಷಗಳ ಕ್ರಾಂತಿ ಅದು. 25-30 ವರ್ಷದ ಕ್ರಾಂತಿಯೊಳಗೆ ಇಷ್ಟೊಂದು ಅದ್ಭುತ ವಚನಗಳನ್ನು ಬರೀಲಿಕ್ಕೆ ಸಾಧ್ಯ ಆಯಿತು. ಅತ್ಯಂತ ಶಕ್ತಿಯುತವಾದ ವಚನವನ್ನು ಆತ ಬರೆದ. ಏನು ಹೇಳಿದ? ಮಿಕ್ಕುದ ಕೈಕೊಂಡು ಅಂತಂದರೆ ನಿನ್ನ ಕಾಯಕದಿಂದ ಬಂದಂಥದನ್ನು ನೀನು ಬಳಸಿಕೊಂಡು ಪ್ರಸಾದವನ್ನು ತೆಗೆದುಕೊಂಡು ಮಿಕ್ಕುದನ್ನು ಜನರಿಗೆ ಕೊಡು. ದಾಸೋಹ ಶರಣದ ಇನ್ನೊಂದು ತತ್ವವನ್ನು ದಾಸೋಹ. ನಾವು ಬದುಕಿನಲ್ಲಿ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕು. ದಿನನಿತ್ಯದ ಬದುಕಿನಲ್ಲಿ ನಮ್ಮ ಶರಣ ಚಿಂತನೆ ಇದ್ದಂಥವ್ರು ನಾವಾಗಲೂ ಕೂಡ ದಿನನಿತ್ಯದ ಬದುಕಿನಲ್ಲಿ ನಾವು ಎಷ್ಟು ದಾಸೋಹ ಮಾಡ್ತೇವೆ. ಶರಣರು ಪೂರ್ತಿ ಎಲ್ಲವನ್ನು ದಾಸೋಹ ಮಾಡ್ತಿದ್ರು. ತನಗೆ ಎಷ್ಟು ಬೇಕು ಅವತ್ತಿಂದನೇ ಇಟ್ಕೊಂಡು ಉಳಿದದ್ದನ್ನೆಲ್ಲ ದಾಸೋಹ ಮಾಡ್ತಿದ್ರು. ಶಿವನಿಧಿ ಅನ್ನುವಂಥದ್ದು ಸ್ಥಾಪನೆ ಮಾಡಿದ್ರು. ಉಳಿದದ್ದನ್ನೆಲ್ಲ ಹೋಗಿ ಆ ಶಿವನಿಧಿಗೆ ಕೊಡ್ತಿದ್ರು. ಯಾರಿಗೆ ಬೇಕೋ ಅವರು ಶಿವನಿಧಿಯಿಂದ ತಗೊಂಡು ಬರ್ತಿದ್ರು. ಇಲ್ಲಿ ಶಿವನಿಧಿಗೆ ಯಾರು ಕೊಟ್ಟರು ಅಂತ ಗೊತ್ತಿಲ್ಲ, ಶಿವನಿಧಿಯಿಂದ ಯಾರು ತಂದರು ಅಂತ ಗೊತ್ತಿಲ್ಲ. ಅದಕ್ಕೆ ದಾಸೋಹ ಅಂತ ಹೇಳೋದು. ನಾವು ದಾನ ಅಂತೇವೆ. ದಾನವನ್ನು ತೆಗೆದುಹಾಕಿದ್ರು. ದಾನದಿಂದಾಗಿ ಪಡೆದುಕೊಳ್ಳುವವನಿಗೆ ದೈತ್ಯತೆ ಬರ್ತದೆ, ಕೊಡುವವನಿಗೆ ಅಹಂಕಾರ ಬರ್ತದೆ. ಇವೆರಡನ್ನೂ ತೆಗೆದುಹಾಕಿದರು ಶರಣರು. ಕೊಡೋವನ ಅಹಂಕಾರವನ್ನಿಲ್ಲ, ಪಡೆದುಕೊಳ್ಳುವ ದೈನ್ಯತೆಯನ್ನಿಲ್ಲ. ಯಾಕಂತಂದರೆ ಕೊಟ್ಟವರು ಯಾರು ಗೊತ್ತಿಲ್ಲ, ತೆಗೆದುಕೊಂಡವರು ಯಾರು ಗೊತ್ತಿಲ್ಲ. ಇಂತಹ ಒಂದು ಅದ್ಭುತ ಪರಿಕಲ್ಪನೆಯನ್ನು ಅನೇಕ ಮಠಗಳ ಆ ಕೆಲಸವನ್ನು ಈಗೂ ಕೂಡ ಮಾಡ್ತಾ ಇದ್ದಾರೆ. ಅನೇಕ ಮಠಗಳು ಆಗಿನ ಪರಂಪರೆಯನ್ನು ಉಳಿಸಿಕೊಂಡು ಬಂದಂತಹ ಮಠಗಳು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ದಾಸೋಹ ಪರಿಕಲ್ಪನೆ ಅಂದರೆ ನನಗೆ ಹೆಚ್ಚಿನದು ಏನಿದೆ ಅದನ್ನೆಲ್ಲ ದಾಸೋಹ ಮಾಡ್ತಿದ್ರು. ಈ ದಿನಮಾನಗಳಲ್ಲಿ ಶರಣರ ದಾಸೋಹವನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ನಿತ್ಯದ ಬದುಕಿನಲ್ಲಿ ಅದು ಸಾಧ್ಯವಿಲ್ಲದ ಮಾತು. ಅಂದ ಮೇಲೆ ಒಂದಿಷ್ಟಾದರೂ ದಾಸೋಹ ಮಾಡಬೇಕಲ್ಲ. ನಾವು ಗಳಿಸಿದ್ದರಲ್ಲಿ, ನಾವು ಪಡೆದದ್ದರಲ್ಲಿ 10% ದಾಸೋಹ ಮಾಡ್ತೇನೆ ಅಂತ ನಿರ್ಧಾರ ಮಾಡಿದರೂ ಕೂಡ ಒಂದು ಅದ್ಭುತ ದಾಸೋಹ ಆಗ್ತದೆ. ವಿಚಾರ ಮಾಡಿ, ನಿಮ್ಮ ಗಳಿಕೆಯ 10% ದಾಸೋಹಗಳಿಗೆ ನಾನು ಕೊಡ್ತೇನೆ ಮಾಡಿ. ಇದು ಶರಣರ ದಾಸೋಹದ ಪರಿಕಲ್ಪನೆಯ ಇವತ್ತಿನ ದಿವಸ ಇದು ಪ್ರಸ್ತುತ ಆಗಲಿಕ್ಕೆ ಸಾಧ್ಯ. ಮಾಡ್ಬೋದು. ಹೀಗೆ ದಾಸೋಹವನ್ನು ಶರಣರು ಹೇಳಿದರು. ಇನ್ನೊಂದು ಮಾತು ಹೇಳ್ತಾನೆ ಅವನು, ಬೇನೆ ಬಂದರೆ ನರಳು, ರೋಗ ಬಂದರೆ ಹೊರಲು, ಜೀವ ಹೋದರೆ ಸಾಯಿ. ಬೇನೆ ಬಂತು, ಆಯ್ತು ನರಳು. ಅದಕ್ಕೆ ಯಾಕೆ ದೇವರ ಹಂಗೆ ಅದಕ್ಕೆ ಯಾಕೆ ಹೋಗಿ ದೇವ್ರ ಮುಂದೆ ಕೂಡ್ತೀನಿ ನೀನು? ಮನುಷ್ಯನಾಗಿ ಹುಟ್ಟಿದ ಮೇಲೆ ಇವೆಲ್ಲ ಇರುವೆ. ಈ ಮನಸ್ಸನ್ನು ನಾವು ದೃಢ ಮಾಡ್ಕೊಂಡೇವು ಅಂತಂದರೆ, ನಮ್ಮ ಮನಸ್ಸಿನಲ್ಲಿ ಇದನ್ನು ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟೇವು ಅಂತಂದರೆ
ಯಾವುದಾದ್ರೂ ರೋಗ ಬಂದರೆ, ಬೇನೆ ಬಂದರೆ ಏನೂ ಅನಿಸೋದಿಲ್ಲ. ಅವಾಗ ನಮ್ಗೆ ಹೌದು ಇದು ಬರುವುದೇ, ಮನುಷ್ಯ ಆಗಿ ಹುಟ್ಟಿದ ಮೇಲೆ ನನಗೆ ಇದು ಬರುವುದೇ ಅನ್ನುವಂಥ ಮಾತು ಬರ್ತದೆ. ಬೇನೆ ಬಂದರೆ ನರಳು, ರೋಗ ಬಂದರೆ ಹೊರಡು, ಜೀವ ಹೋದರೆ ಸಾಯಿ, ಇದಕ್ಕ ದೇವರ ಹಂಗೇಕೆ, ಇದಕ್ಕ ದೇವರ ಹಂಗೇಕೆ ಅಂತ ಆತ ಹೇಳಿದ್ದರಲ್ಲಿ ದೇವರ ನಿರಾಕರಣೆ ಇಲ್ಲ. ಇಂಥ ಸಣ್ಣ ಸಣ್ಣ ಕೆಲಸಕ್ಕೆ ದೇವರ ಹತ್ರ ಹೋಗಬೇಡ ನೀನು ಅಂತ.